ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ದಿನಾಂಕ 26/10/2025 ನಡೆದ ಜಿಲ್ಲಾ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಸದಸ್ಯರೊಂದಿಗೆ ಸುದೀರ್ಘ ಚರ್ಚೆ ನಡೆಸಲಾಗಿದೆ. ಚರ್ಚೆಯಲ್ಲಿ ಎಲ್ಲ ತಾಲೂಕಿನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಾಗೂ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳು ಕೆಲವರು ಕೆಲಸದ ನಿಮಿತ್ತವಾಗಿ ಬಾರದ ಕಾರಣ ಜಿಲ್ಲಾಧ್ಯಕ್ಷರಿಗೆ ಫೋನಿನ ಮುಖಾಂತರ ತಿಳಿಸಿರುತ್ತಾರೆ. ಜಿಲ್ಲಾಧ್ಯಕ್ಷರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಯಾವುದೇ ವಿಷಯ ಕೈಗೆತ್ತಿಕೊಂಡರೂ ಕೂಡ ನಮ್ಮೆಲ್ಲರ ಒಪ್ಪಿಗೆ ಇದೆ. ಈ ಸಂದರ್ಭದಲ್ಲಿ ದೇವದುರ್ಗ ತಾಲೂಕಿನ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ತಾಲೂಕಾಧ್ಯಕ್ಷರು ಆದ ಮಲ್ಲೇಶ್ ಪೂಜಾರಿ ಇವರು ಉಪಸ್ಥಿತರಿದ್ದರು ಅಂತ ತಿಳಿಸಿದ್ದಾರೆ. ಡಿಸೆಂಬರ್ ತಿಂಗಳಿನಲ್ಲಿ ನಡೆಯುವ ಜಿಲ್ಲಾ ಸಮ್ಮೇಳನ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘ ಸಂಸ್ಥಾಪಕರು ಮತ್ತು ರಾಜ್ಯಾಧ್ಯಕ್ಷರು ಆದ ಮಲ್ಲಿಕಾರ್ಜುನ ಬಂಗ್ಲೆ ಇವರ ಆದೇಶದ ಮೇರೆಗೆ ದಿನಾಂಕವನ್ನು ನಿಗದಿಪಡಿಸಲಾಗಿದೆ ಮತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘ ಈ ಸಮಾವೇಶದಲ್ಲಿ ಪತ್ರಿಕಾ ರಂಗದಲ್ಲಿ ಉತ್ತಮ ವರದಿಗಾರೆಂದು ಗುರುತಿಸಿ ಸನ್ಮಾನ ಮಾಡಲಾಗಿದೆ ಮತ್ತು ಎಲ್ಲ ಇಲಾಖೆಗಳಲ್ಲಿ ತಲಾ ಒಬ್ಬರಂತೆ ನಿಷ್ಠಾವಂತ ಅಧಿಕಾರಿಗಳನ್ನ ಮತ್ತು ಸ್ವತಂತ್ರ ಹೋರಾಟಗಾರರು ಹಾಗೂ ಮಾಜಿ ಯೋಧರು ಮತ್ತು ಉತ್ತಮ ರಾಜಕಾರಣಿಗಳನ್ನ ವೇದಿಕೆ ಮೇಲೆ ಕರೆಸಿ ಗೌರವಗಳೊಂದಿಗೆ ಪ್ರಶಸ್ತಿ ಕೊಟ್ಟು ಸನ್ಮಾನಿಸಲಾಗಿದೆ. ಈ ಒಂದು ಮೀಟಿಂಗ್ ಯಾಕೆ ಕರೆದಪ್ಪ ಅಂತಂದ್ರೆ ಎಲ್ಲ ತಾಲೂಕುಗಳಲ್ಲಿ ಪದಗಾರಣ ಕಾರ್ಯಕ್ರಮ ಆಗಿದೆ ಮತ್ತು ಪತ್ರಿಕೆ ದಿನಾಚರಣೆ ಆಗಿಲ್ಲ. ಬಟ್ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಇದರಲ್ಲಿ ಆಗಿಲ್ಲ, ಧ್ವನಿ ಸಂಘಟನೆ ಜಿಲ್ಲಾ ಮಟ್ಟದ ಸಮ್ಮೇಳನ ಆಗಿಲ್ಲ. ಅದಕ್ಕೋಸ್ಕರ ಒಂದು ದೊಡ್ಡ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡೋದಂತ ಒಂದು ಕೆಲವೊಂದು ತಾಲೂಕುಗಳನ್ನ ಅಧ್ಯಕ್ಷನ ನಮ್ಮ ಕೈ ಕರೆದಿದ್ವಿ. ಅವು ಕಾರಣಾಂತರದಿಂದ ಬಂದಿಲ್ಲ, ಅವ್ರು ಏನು ಬಂದಿಲ್ಲ ಗೊತ್ತಿಲ್ಲ ನಮ್ಗೆ. ಅದಕ್ಕಾಗಿ ನಮ್ಮ ಮಾತಿಗೆ ಬೆಲೆ ಕೊಟ್ಟು ತಾಲೂಕಾಧ್ಯಕ್ಷರಾದ ಮಲ್ಲೇಶ್ ಪೂಜಾರಿ ಅವರು ಆಗಮಿಸ್ತಾರೆ. ಅವರಿಗೆ ತುಂಬ ಸಂತೋಷಗಳು. ನಮ್ಮ ಅಧ್ಯಕ್ಷರು ಅಭಿನಂದನೆಗಳು. ಪಾಪ ನಮ್ಮ ಕಾರ್ಯಾಧ್ಯಕ್ಷರು ನಮ್ಮ ಕಾರ್ಯದರ್ಶಿಗಳು ನಮ್ಮ ಮಾತಿಗೆ ಬೆಲೆ ಕೊಟ್ಟು ಬಂದು ನಾವೊಂದು ಚರ್ಚೆಯ ಮುಖಾಂತರ ಯಾರಿಗೆ ಸಾಧಕರಿಗೆ ಸನ್ಮಾನ ಮಾಡಬೇಕು, ಕಾರ್ಯಕ್ರಮ ಯಾವ ಥರ ಮಾಡೋದು ಚೆನ್ನಾಗಿರ್ತದೆ ಅನ್ನೋ ಒಂದು ಪೂರ್ವ ಸಭೆ ನಂಬಿಕೊಂಡಿದ್ದೇವೆ. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಮ್ಮ ಅಧ್ಯಕ್ಷರು ನಡೆಸಿಕೊಟ್ಟಿದ್ರೆ ಅವರಿಗೆ ತುಂಬ ಸಂತೋಷಗಳು. ಸಂಸ್ಥಾಪಕ ರಾಜ್ಯಾಧ್ಯಕ್ಷರ ಮಲ್ಲಿಕಾರ್ಜುನ ಬಂಗ್ಲೆ ಅವರ ಆದೇಶದ ಮೇರೆಗೆ ಜಿಲ್ಲಾಧ್ಯಕ್ಷರು ಈ ಒಂದು ಸೈಯದ್ ಗನಿ ಸಾಹೇಬರು ಈ ಒಂದು ತುರ್ತು ಸಭೆಯನ್ನು ಜಿಲ್ಲಾ ಮಟ್ಟದಲ್ಲಿ ಸಭೆಯನ್ನು ದೂರವಾಣಿ ಮುಖಾಂತರ ಕರೆ ಮಾಡಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ಮೊಟ್ಟ ಮೊದಲನೆಯದಾಗಿ ಸಲ್ಲಿಸುತ್ತಾ, ಈ ಜಿಲ್ಲೆಯಲ್ಲಿಯೇ ಮೊಟ್ಟ ಮೊದಲಿಗೆ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಧ್ವನಿ ಎಂಬ ಸಮ್ಮೇಳನವನ್ನು ನಮ್ಮ ಜಿಲ್ಲಾಧ್ಯಕ್ಷರು ಹಮ್ಮಿಕೊಂಡಿದ್ದಾರೆ. ಆ ಸಮ್ಮೇಳನಕ್ಕೆ ನಮ್ಮ ತಾಲೂಕಿನ ಎಲ್ಲ ತಾಲೂಕು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸರ್ವ ಸದಸ್ಯರು ಇದಕ್ಕೆ ಒಮ್ಮತದ ಒಂದು ಸಮ್ಮೇಳನಕ್ಕೆ ನಾವು ಅನುಮತಿಯನ್ನು ನೀಡಿಕೊಂಡು ಯಾವುದೇ ರೀತಿಯ ಸೌಲಭ್ಯದ ಜೊತೆಗೆ ಹಾಗೂ ಸಮ್ಮೇಳನಕ್ಕೆ ಸಂಬಂಧಪಟ್ಟಂಥ ಸವಲತ್ತುಗಳನ್ನು ನಮ್ಮ ಅಧ್ಯಕ್ಷರಿಗೆ ಎಲ್ಲರೂ ಒಮ್ಮತದ ಮಾತುಗಳನ್ನು ಅವರ ಮುಂದೆ ಇಟ್ಟುಕೊಂಡು ಯಾವುದೇ ಸಮ್ಮೇಳನ ಮಾಡಿದರೂ ಸಹ ಮುಂಬರುವಲ್ಲಿ ಯಾವುದೇ ನಮ್ಮ ಧ್ವನಿ ಪತ್ರಕರ್ತ ಸಂಘಕ್ಕೆ ಯಾವುದೇ ಕೆಟ್ಟ ಹೆಸರು ಬಾರದಂತೆ ನಾವು ಒಮ್ಮತದಿಂದ ಒಂದು ಸಮ್ಮೇಳನವನ್ನು ಮಾಡೋಣ ಎಂದು ನಾವು ಈ ಸಭೆಯ ಮುಖಾಂತರ ಎಲ್ಲರಿಗೆ ತಮ್ಮ ಧನ್ಯವಾದಗಳನ್ನು. ಇಂದು ದಿನಾಂಕ 26 ರಾಯಚೂರು ಜಿಲ್ಲಾ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಕಾರ್ಯಾಲಯದಲ್ಲಿ ನಾವು ಜಿಲ್ಲಾ ಮಟ್ಟದವರು ತುರ್ತು ಸಭೆಯನ್ನು ಕರೆದಿದ್ದೇವೆ ಮತ್ತು ಈಗಾಗಲೇ ಏನಪ್ಪ ಅಂತಂದರೆ ಎಲ್ಲ ತಾಲೂಕು ಅಧ್ಯಕ್ಷರುಗಳು ಮತ್ತು ಉಪಾಧ್ಯಕ್ಷರುಗಳು ಮತ್ತು ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಿಗೆ ಫೋನ್ ಮೂಲಕ ತಿಳಿಸಿದ್ದೇವೆ. ಆದರೂ ಸಹಿತ ಅವರು ಮುಂದಿನ ನಮ್ಮ ಜಿಲ್ಲಾ ಮಟ್ಟದ ಪ್ರಥಮ ಜಿಲ್ಲಾ ಸಮ್ಮೇಳನಕ್ಕೆ ತಾವು ದಯವಿಟ್ಟು ಆಗಮಿಸಬೇಕು. ಏಕೆಂತಂದರೆ ನಾವು ರಾಯಚೂರು ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಜಿಲ್ಲಾ ಮಟ್ಟದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲರ ಸಲಹೆ ಮತ್ತು ಸೂಚನೆಯ ಮೇರೆಗೆ ಕೇಳಿಕೊಂಡು ಈ ಸಭೆಯನ್ನು ನಾವು ಮಾಡಲು ಕರೆದಿದ್ದೆವು. ಆದರೂ ಸಹಿತ ಅವರು ಕೆಲವು ಕೆಲಸದ ನಿಮಿತ್ತ ಅವರು ನಮ್ಮ ಈ ಸಭೆಗೆ ಹಾಜರಿರುವುದಿಲ್ಲ ಮತ್ತು ಈಗಾಗಲೇ ದೇವದುರ್ಗ ತಾಲೂಕಿನಿಂದ ಮಲ್ಲೇಶ್ ಪೂಜಾರಿ ತಾಲೂಕಾ ಅಧ್ಯಕ್ಷರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿಯವರು
ನಮ್ಮ ಮಾತಿಗೆ ಮನ್ನಣೆ ಕೊಟ್ಟು ಈ ಸಭೆಗೆ ಹಾಜರಿದ್ದಾರೆ. ಅದೇ ರೀತಿಯಾಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಚಂದ್ರಶೇಖರ್ ಮತ್ತು ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾದ ಭಾಷಾ ಖಾದ್ರಿ ಸಾಹೇಬ್ ಮತ್ತು ಜಿಲ್ಲಾ ಕಾರ್ಯದರ್ಶಿಯಾದ ಗುರುಸ್ವಾಮಿ ಮತ್ತು ಜಿಲ್ಲಾ ಕಾರ್ಯಾಧ್ಯಕ್ಷರಾದ ವಿನೋದ್ ಕುಮಾರ್ ಇವರು ನಮ್ಮ ಈ ಸಭೆಗೆ ಆಗಮಿಸಿ ಯಶಸ್ವಿಗೊಳಿಸಿದ್ದಾರೆ. ಈಗ ಮುಂಬರುವ ದಿನಗಳಲ್ಲಿ ನಾವು ರಾಯಚೂರು ಜಿಲ್ಲೆಯಲ್ಲಿ ಪ್ರಥಮ ಜಿಲ್ಲಾ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದೇವೆ. ಈ ಜಿಲ್ಲಾ ಸಮ್ಮೇಳನದಲ್ಲಿ ಸಾಧಕರಿಗೆ ಸನ್ಮಾನ ಮತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಕಾರ್ಯಾಲಯ ಉದ್ಘಾಟನೆ ಹಾಗೂ ಇನ್ನಿತರ ವಿಷಯಗಳ ಬಗ್ಗೆ ಚರ್ಚಿಸಿದ್ದೇವೆ. ಈಗ ಮುಂಬರುವ ಡಿಸೆಂಬರ್ ತಿಂಗಳಿನಲ್ಲಿ ಇನ್ನೂ ಡೇಟ್ ಫಿಕ್ಸ್ ಆಗಿಲ್ಲ. ನಾವು ಈಗಾಗಲೇ ಏನಪ್ಪ ಅಂತಂದರೆ ನಾಳೆ ಒಂದು ದಿನಾಂಕವನ್ನು ಫಿಕ್ಸ್ ಮಾಡ್ಕೊಳ್ತೇವೆ. ಆದ ಕಾರಣ ಎಲ್ಲರೂ ಇವರಿಗೆಲ್ಲ ಸಭೆಗೆ ನಾವು ಕರೆಸಿದ್ದು ಇಷ್ಟೇ. ಕೆಲವು ತಾಲೂಕು ಅಧ್ಯಕ್ಷರುಗಳು ಪಾಪ ಅವರವರ ಕೆಲಸದಲ್ಲಿ ಮಗ್ನರಾಗಿದ್ದಾರೆ ಅಂತ ಅನಿಸುತ್ತೆ. ಪರವಾಗಿಲ್ಲ, ಆದರೂ ನಮಗೆ ಅವರಿಗೆ ಮಾತ್ರ ನಾವು ತಾಲೂಕಿನವರಿಗೆ ತೊಗೊಂಡೇ ಎಲ್ಲ ತಾಲೂಕಿನವರಿಗೆ ಪರಿಗಣನೆ ತೊಗೊಂಡೇ ನಾವು ಈ ಕಾರ್ಯಕ್ರಮವನ್ನು ಜಿಲ್ಲೆಯಲ್ಲಿ ಮಾಡಲು ಇಚ್ಛಿಸಿದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕರ್ನಾಟಕ ಪತ್ರಕರ್ತರ ಧ್ವನಿ. ಈ ಸಂದರ್ಭದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಜಿಲ್ಲಾಧ್ಯಕ್ಷರು ಆದ ಎಸ್.ಎ. ಗನಿ ಸಾಹೇಬ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಚಂದ್ರಶೇಖರ್ ಮತ್ತು ಸಂಘಟನಾ ಕಾರ್ಯದರ್ಶಿಯಾದ ಸೈಯದ್ ಭಾಷಾ ಖಾದ್ರಿ ಹಾಗೂ ಕಾರ್ಯಾಧ್ಯಕ್ಷರು ಆದ ವಿನೋದ್ ಕುಮಾರ್, ಜಂಟಿ ಕಾರ್ಯದರ್ಶಿಯಾದ ಗುರುಸ್ವಾಮಿ ನಾಯಕ್ ಉಪಸ್ಥಿತರಿದ್ದರು. ಎಸ್.ಎ. ಗನಿ ಸಾಹೇಬ್, TV20 ಕನ್ನಡ ನ್ಯೂಸ್, ರಾಯಚೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.